ನಮ್ಮ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನಮೆಚ್ಚಿದ ಜನನಾಯಕರು ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಮತ್ತು ನಮ್ಮ ಪ್ರದೇಶ ಜಾತ್ಯತೀತ ಜನತಾದಳ ಪಕ್ಷದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ JDS ಮುಖಂಡರು ಹಾಗೂ ನಮ್ಮಂತಹ ಕಾರ್ಯಕರ್ತರ ಕಣ್ಮಣಿಯಾಗಿರುವಂತಹ ಅಣ್ಣ ಗೋವಿಂದಣ್ಣನವರ 64ನೇ ಈ ಒಂದು ಜನ್ಮದಿನದ ಪ್ರಯುಕ್ತ ಅವರು ತಮ್ಮ ಅಧಿಕೃತ ಕಚೇರಿಯಲ್ಲಿ ನಮ್ಗಳ ಜೊತೆ ಸರಳವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ದೇವರು ಅವರಿಗೆ ಇನ್ನೂ ಆರೋಗ್ಯ ಆಯಸ್ಸು ಇನ್ನೂ ಹೆಚ್ಚಿನ ಶಕ್ತಿ ಅಂದ್ರೆ ನಮ್ಮಂತಹ ಬಡವರಿಗೆ ಕ್ಷೇತ್ರದ ಬಡವರಿಗೆ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡಲು ದೇವರು ಅವರನ್ನು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ ಅಣ್ಣನ ಬಗ್ಗೆ ಹೇಳೋದಾದ್ರೆ ಇನ್ನು ಎಷ್ಟು ಹೇಳಬೇಕಾಗುತ್ತೆ. ಅವರು ಬಡವರಿಗೆ ಸುಮಾರು ವರ್ಷಗಳಿಂದ ವಿದ್ಯೆಗಾಗ್ಲಿ ಅಥವಾ ಅವರ ಕುಟುಂಬಕ್ಕಾಗ್ಲಿ ಜನಪರ ಕೆಲಸಗಳನ್ನು ಮಾಡ್ತಾ ಬಂದಿರ್ತಾರೆ. ಮತ್ತು ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ, ಅವರು ಚುನಾವಣೆ ಇಲ್ಲದೆ ಇರೋ ಟೈಮಲ್ಲಿ ಕೂಡ ಕಷ್ಟ ಅಂತ ಬಂದವರಿಗೆ ಅವರ ಕೈಯಲ್ಲಾದಂತಹ ಸಹಾಯವನ್ನು ದಿನನಿತ್ಯ ಮಾಡ್ತಾ ಇದ್ದಾರೆ. ಅದು ಎಲ್ರಿಗೂ ಗೊತ್ತು. ಇದೇ ತರ ಅವರ ಒಂದು ಸೇವೆ ನಿರಂತರವಾಗಿ ಸಾಗಲಿ ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಚಾಮರಾಜಪೇಟೆ ಕ್ಷೇತ್ರದ ಜನತೆಗೆ ನಾನೊಂದು ಹುಟ್ಟಿದ ಹಬ್ಬದ ದಿನಾಂಕದಂದು ಒಂದು ಮನವಿ ಮಾಡ್ತೀನಿ. ಎಲ್ಲರೂ ಏನು ಸೇವೆ ಮಾಡ್ತಾರೆ ರಾಜಕಾರಣಿಗಳು ಅದನ್ನು ಬಿಟ್ಟು ಅದನ್ನು ಬದಿಗೊತ್ತಿ ಎಲ್ಲ ಸೇವೆ ಮಾಡಿಕೊಂಡು ಬಡವರಿಗೆ ಕಷ್ಟದಲ್ಲಿರೋ ಸಿಲುಕಿರೋರಿಗೆ ಸಹಾಯ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ಇವತ್ತು ನಾನು ಹುಟ್ಟುಹಬ್ಬನ ನಾನು ಮಾಗಡಿ ರೋಡಲ್ಲಿ ಕುಷ್ಠರೋಗಿ ಆಸ್ಪತ್ರೆ ಇದೆಯಲ್ಲ ಪುನರ್ವಸತಿ ಕೇಂದ್ರ ಅಲ್ಲಿ ಮಾಡ್ಕೊತಾ ಇದ್ದೆ ಯಾವಾಗಲೂ. ಈ ಸತಿ ಪರ್ಮಿಷನ್ ಆಗಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಫುಡ್ ಇದು ಮಾಡಿಬಿಟ್ಟಿದ್ದಾರೆ, ಫುಡ್ ಕೊಡೋಂಗಿಲ್ಲ ಅಂತ ಆರ್ಡರ್ ಆಗಿದೆ. ಆದ್ದರಿಂದ ಸರಳವಾಗಿ ನಮ್ಮ ಮನೆ ಹತ್ರನೇ ನನ್ನ ಸ್ನೇಹಿತರು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದ. ಅವ್ರ ಜೊತೆ ಈ ಜೀವ ಇರೋವರೆಗೂ ನಾನು ಇರ್ತೀನಿ. ಅವ್ರಿಗೋಸ್ಕರ ನನ್ನ ಜೀವನವನ್ನೇ ಮುಖ್ಯವಾಗಿಟ್ಟು ಅವ್ರ ಸೇವೆಯಲ್ಲಿ ತೊಡಗಿಸ್ತಾರೆ.